ಇಂಡಿಯಾಗೆ ದೊಡ್ಡ 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 ನಮಸ್ಕಾರ. ಮಾತ್ರ ಏನ್ ಟೀಮ್ ಇಂಡಿಯಾದ ಮರ್ಯಾದೆ ಉಳಿಸ್ಬೇಕು ಅಂತ ಇದಾರ, ಏನ್ ಮಾಡ್ಬೇಕು ಅಂತ ಹೊರಟಿದಾರ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಗುರು. ನಾನು ನಿನ್ನೆ ಅನಾಲಿಸಿಸ್ ವಿಡಿಯೋ ಮಾಡ್ಬೇಕಾರೆ ಹೇಳಿದ್ದೆ, ಇಂಗ್ಲೆಂಡ್ ಅಗೇನ್ಸ್ಟ್ ಆಡ್ತಾ ಇರೋದು ಏನಿಲ್ಲ ಅಂದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ಫಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾವ ಅಂದ್ರೆ 230+ ಕೊಡ್ಲೇಬೇಕು, ಒಂದು ಫೈಟ್ ಅನ್ನ ಕೊಡ್ಬೇಕು, ಇಲ್ಲಾಂದ್ರೆ ಈಸಿಗೆ ಚೆಚ್ಚಿ ಬಿಸಾಕ್ ಬಿಡ್ತಾರ ಅಂತ ಕೂಡ ಹೇಳಿದೆ. ಏನಕ್ಕೆ ಅಂದ್ರೆ ಇಂಗ್ಲೆಂಡ್ ಕಡೆ ನೀವೇ ನೋಡಿದ್ರೆ ಬ್ಯಾಟಿಂಗ್ ಡೆಪ್ತ್ ಯಾವ ತರ ಇದೆ ಅಂತ. ನಿನ್ನೆ ಓಪನರ್ಸ್ಗಳು ಇಬ್ರು ಕೂಡ ಫ್ಲಾಪ್ ಆದ್ರೂ ಕೂಡ ಅಷ್ಟೇ. ಈ ಕಡೆ ಹ್ಯಾರಿ ಬ್ರೂಕ್ ನಮ್ಮ RCB ಪ್ಲೇಯರ್ ಜಾಕೋಬ್ ಬೆಥಲ್ ಯಾವ ರೀತಿ ಮ್ಯಾಚ್ ಅನ್ನ ಟರ್ನ್ ಮಾಡಿ ಫುಲ್ ಚಿತ್ರಾನ್ನ ಮಾಡಾಕಿದ್ರು ನೀವೇ ನೋಡಿದಿರಾ. ಅದಕ್ಕೆ ಹೇಳಿದ್ದು 230+ ಕೊಟ್ಟರು ಕೂಡ ಕಡಿಮೆನೆ, ಆ ತರ ಒಂದು ಬ್ಯಾಟಿಂಗ್ ಡೆಪ್ತ್ ಈ ಕಡೆ ಇಂಗ್ಲೆಂಡ್ ಕಡೆ ಕೂಡ ಇದೆ. ನಿಜವಾಗ್ಲೂ ಒಂದು ಗೊತ್ತಾಗ್ತಿಲ್ಲ, ನಿನ್ನೆ ಇಶಾನ್ ಕಿಶನ್ ಮಾಡಿದ ತಪ್ಪಿಗೆ, ರವಿ ಬಿಷ್ಣಾಯ್ ಮಾಡಿದ ತಪ್ಪಿಗೆ ನಿನ್ನೆ ಟೀಮ್ ಇಂಡಿಯಾ ಫೈನ್ ನ ಕಟ್ಬೇಕಾಗಿ ಬಂತು. ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಅಂತ ಐರ್ಲೆಂಡ್ ಟೀಮ್ ಮೇಲೆ ಇವರು ಈ ತರ ಹೀನಾಗಿ ಸೋತಾಗಿದ್ದು, ಇನ್ನ ಇಂಗ್ಲೆಂಡ್ ಅಗೇನ್ಸ್ಟ್ ಆಡ್ಬೇಕಾರೆ ಇದೇ ತರ ಆಡಿದ್ರೆ ನಡೆಯುತ್ತಾ? ಯಾವ್ದೇ ಕಾರಣಕ್ಕೂ ನಡೆಯೋದಿಲ್ಲ. ನಿನ್ನೆ ನಿಜವಾಗ್ಲೂ ಕೂಡ ನಿನ್ನೆ ಇಶಾನ್ ಕಿಶನ್ ಆಡಿದ್ ನೋಡ್ತು ಅಂದ್ರೆ ಟೆಸ್ಟ್ ಅನ್ಕೊಂಡ್ ಆಡಿದ್ನೋ ಯಪ್ಪ, ಇಲ್ಲ ಅಂದ್ರೆ T20 ಫಾರ್ಮೆಟ್ ಅನ್ಕೊಂಡ್ ಆಡಿದ್ನೋ ನಿಜವಾಗ್ಲೂ ಗೊತ್ತಾಗ್ಲಿಲ್ಲ. 40 ಬಾಲಿಗೆ 49 ರನ್ ನೋಡಿದ್ರದ್ ಗುರು. ಬರೀ ಕುಟ್ಕೊಂಡ್ ಗೇಮ್ ಅನ್ನ ಆಡಿರೋದು, ಕೇವಲ 122 ಸ್ಟ್ರೈಕ್ ರೇಟ್ ಅಲ್ಲಿ ಗೇಮ್ ಅನ್ನ ಆಡಿರೋದ್ ಕರ್ಮ. ಏನ್ ಆಟ ಆಡ್ತಾ ಇದಾರೋ ಏನೋ ಒಂದು ಒಂದು ಚೂರು ಗೊತ್ತಾಗ್ತಾ ಇಲ್ಲ ಮಾತ್ರ. ಏನಕ್ಕೆ ನಮ್ ಟೀಮ್ ಇಂಡಿಯಾ ಎಲ್ಲೋ ಇದ್ದಿದ್ದು ಟೀಮ್ ಇಂಡಿಯಾ ಎಲ್ಲಿಗೆ ಬಂದು ನಿಂತ್ಕೊಂಡಿದ್ ಐರ್ಲೆಂಡ್ ಗಿಂತ ಕಡೆ ಹೋಗ್ಬಿಟ್ಟಿದೆ. ಆ ತರ ಒಂದು ಸಿಚುವೇಶನ್ ಈಗ ಬಿಲ್ಡ್ ಆಗಿರುತ್ತೆ. ಏನಕ್ಕೆ ಈ ತರ ಒಂದೇ ಸರ ಡೌನ್ ಫಾಲ್ ಸ್ಪೈಕ್ ಬರ್ತಿದೆ ನಂಗಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ ನಮ್ಮ ಇಶಾನ್ ಕಿಶನ್ ಅನ್ನು ಸ್ಫೋಟಕ ಬ್ಯಾಟಿಂಗ್ ಅನ್ನ ಆಡಿದ್ರು ಅಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ 230+ ಆರಾಮಾಗಿ ಸ್ಕೋರ್ ಹೋಗ್ಬಿಡ್ತು. ಏನಕ್ಕೆ ಅಂದ್ರೆ ಇಶಾನ್ ಕಿಶನ್ ಆಲ್ಮೋಸ್ಟ್ ಸರ್ವೈವ್ ಆಗ್ಬಿಟ್ಟಿದ್ರು. ಈಗ ಹೊಸ ಬ್ಯಾಟ್ಸ್ಮನ್ಸ್ ಗಳಿಗೆ ತುಂಬಾ ಕಷ್ಟ ಕೂಡ ಆಗುತ್ತೆ ಬಿಡಿ, ಬಟ್ ಇಲ್ಲಿ ಇಶಾನ್ ಕಿಶನ್ ಸೆಟ್ ಕೂಡ ಆಗಿದ್ರು. ಆದ್ರೂ ಕೂಡ ತುಂಬಾ ಕುಟ್ಕೊಂಡಾಗಿದ್ದು, ತುಂಬಾ ಹೊಡೆತಾಕ್ ಕೂಡ ಬಿತ್ತು ಟೀಮ್ ಇಂಡಿಯಾದ ಮೇಲೆ. ಅದಾದ್ಮೇಲೆ ವೈಭವ್ ಸೂರ್ಯವಂಶಿ ಕೂಡ ಅಷ್ಟೇ, ಆಲ್ಮೋಸ್ಟ್ ಸ್ಟಾರ್ಟಿಂಗ್ ವರ್ಲ್ಡ್ ಕ್ಲಾಸ್ ಬಾಲರ್ ಜೋಫ್ರಾ ಆರ್ಕರ್ಗೆ 6 ಅನ್ನ ಹೊಡೆದ್ರ ಮೂಲಕ ಒಂದು T20 ಫಾರ್ಮೆಟ್ ನ ಉದ್ಘಾಟನೆ ಕೂಡ ಮಾಡ್ಕೊಂಡಿದ್ ನಿನ್ನೆ. ಅದಾದ್ಮೇಲೆ ನಿನ್ನೆ ಸಚಿನ್ ತೆಂಡೂಲ್ಕರ್ ನ ಒಂದು ರೆಕಾರ್ಡ್ ನ ಕೂಡ ಬ್ರೇಕ್ ಮಾಡಿದ್ರೆ. ಅಂದ್ರೆ ಸಚಿನ್ ತೆಂಡೂಲ್ಕರ್ 16 ವರ್ಷಕ್ಕೆ T20 ಫಾರ್ಮೆಟಿಗೆ ಬಂದಿದ್ದು, ಇಲ್ಲಿ ವೈಭವ್ ಸೂರ್ಯವಂಶಿ ಕೇವಲ 15 ವರ್ಷಕ್ಕೆ T20 ಫಾರ್ಮೆಟಿಗೆ ಬಂದು ಅವರೊಂದು ರೆಕಾರ್ಡ್ ನ ಬ್ರೇಕ್ ಕೂಡ ಮಾಡಿದ್ದು. ಅದಾದ್ಮೇಲೆ ನಿನ್ನೆ ವೈಭವ್ ಸೂರ್ಯವಂಶಿ ಮೇಲೆ ಕೂಡ ಅಷ್ಟೊಂದು ಹೋಪ್ ಅನ್ನ ಇಟ್ಕೊಂಡಿದ್ದೆ, ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಆದ್ರೆ ಏನ್ ಮಾಡ್ತೀರಾ, ಇಂಗ್ಲೆಂಡ್ ಕಡೆ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಬಂತು ಅಂದ್ರೆ ಅವರು ಫುಲ್ ಬೆಂಕಿ ಚೆಂಡ್ ಆಗ್ಬಿಡ್ತಾರೆ ಇಂಗ್ಲೆಂಡ್ ಅವರು. ಈ ಕಡೆ ಬ್ಯಾಟಿಂಗ್ ಡೆಪ್ತ್ ಕೂಡ ಅದೇ ರೀತಿಗಿದೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅದೇ ರೀತಿಗಿದೆ. ಆಡೋದಷ್ಟು ಈಸಿ ಕೂಡ ಇರೋದಿಲ್ಲ. ಹಾಗಾಗಿ ನಿನ್ನೆ ಏನೋ ಮಾಡಂಗಿಲ್ಲ, ಸ್ವಲ್ಪ ಒಂದು 2 ಮ್ಯಾಚ್ ಫ್ಲಾಪ್ ಆದ್ರೂ ಕೂಡ ಅಷ್ಟೇ, 3ನೇ ಮ್ಯಾಚ್ ಅನ್ನು ಸ್ವಲ್ಪ ರಚ್ಚಿಗೆ ಹೇಳ್ಬೇಕಾಗುತ್ತೆ ವೈಭವ್ ಸೂರ್ಯವಂಶಿ. ಆದ್ರೆ ಇಲ್ಲಿ ಅಷ್ಟೊತ್ತಿಗೆ ಸೀರೀಸ್ ಅಲ್ಲಿ ಎಂಡ್ ಆಗಿರುತ್ತೆ. ಆದ್ರೂ ಕೂಡ ನೋಡೋಣ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾನೇನೋ ಅಂತ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ನಿನ್ನೆ ಸ್ವಲ್ಪ ನಿಂತ್ಕೊಂಡು ಆಡಿದ್ಕೆ ಸ್ವಲ್ಪ ರನ್ಗಳ ಮಳೆ ಬಂತು ಅಭಿಷೇಕ್ ಶರ್ಮಾ. ಅದಾದ್ಮೇಲೆ ಇಶಾನ್ ಕಿಶನ್ ರನ್ ಕೊಟ್ರು, ಇಲ್ಲ ಅಂತ ಇಲ್ಲ. ಆದ್ರೂ ಕೂಡ ಸ್ವಲ್ಪ ಸ್ಫೋಟಕ ಬ್ಯಾಟಿಂಗ್ ಅನ್ನ ಇಶಾನ್ ಕಿಶನ್ ಇಂದ ಬಂದಿತ್ತು ಅಂದ್ರೆ ನಿಜವಾಗ್ಲೂ ನಿನ್ನೆ ಟೀಮ್ ಇಂಡಿಯಾ ಒಂದು ಕಡೆ ಕಾಂಪಿಟೇಷನ್ ಕೊಡ್ಬೋದಿತ್ತು ಇಂಗ್ಲೆಂಡ್ ಅವರಿಗೆ. ಕುಟ್ಕೊಂಡು ಆಡಿದ್ದು ಎಲ್ಲ ಒಂದ್ ಕಡೆ ಹೊಡೆದ ಕೂಡ ಬಿತ್ತು. ಅದಾದ್ಮೇಲೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ ನಿನ್ನೆ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಕೂಡ ಆಡಿದಾರೆ. ನೋಡ್ಬೋದು ಕೇವಲ 22 ಬಾಲಿಗೆ 37 ರನ್ ಕೂಡ ಹೊಡೆದಿರೋದು ನಿನ್ನೆ ಇಂಗ್ಲೆಂಡ್ ಅಗೇನ್ಸ್ಟ್. ಅದಾದ್ಮೇಲೆ 7 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು 190 ರನ್ ಅಷ್ಟೇ ಕೂಡ ಸಾಧ್ಯ ಆಗಿದ್ದು. ಲಾಸ್ಟ್ ಮ್ಯಾಚ್ ಕೂಡ ಅಷ್ಟೇ 189 ರನ್ ಕೂಡ ಹೊಡೆದಿದ್ದು. ನಮ್ಮ ಪುಣ್ಯಕ್ ನೋಡಿ ಲಾಸ್ಟ್ ಮ್ಯಾಚ್ ಮಳೆ ಬಂದು ಮ್ಯಾಚ್ ಅಬೌಂಡ್ ಕೂಡ ಆಗಿದ್ದಾರೆ. ಮಳೆಗೂ ಗೊತ್ತಾಗ್ಬಿಡ್ತು ಅನ್ಸುತ್ತೆ, ನೀವು ಕಿಸಿಯೋದು ಅಷ್ಟೇ ಇದೆ, ಸೊ ಹಾಗಾಗಿ ಮಳೆ ಬಂದು ಸ್ಟಾಪ್ ಮಾಡ್ಬಿಡ್ತೀನಿ ಅಂತ ನೋಡಿ ಕರೆಕ್ಟ್ ಫಸ್ಟ್ ಇನ್ನಿಂಗ್ಸ್ ಆಯ್ತು ಲಾಸ್ಟ್ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ ಮಳೆ ಬಂತು. ನಿನ್ನೆ ಕೂಡ ಅಷ್ಟೇ 190 ರನ್ ನೋಡಿದ್ರು, ಮಳೆ ಬಂದಿದ್ರು, ಅದು ಕೂಡ ಒಂಥರ ಮಜಾ ಇರೋದು. ಆದ್ರೂ ಕೂಡ ಏನೋ ಮಾಡಂಗಿಲ್ಲ. ಈಗ ಫಸ್ಟ್ ಮ್ಯಾಚ್ ಆಗಿದ್ರು ಅಂದ್ರೂ ಕೂಡ ಅಷ್ಟೇ, ಅದು ಕೂಡ ಏನೇನು ಇಂಡಿಯಾದವರು ಲಾಸ್ ಆಗೋಗ್ಬಿಡೋರು. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಿರಂಗೆ 189 ಎಲ್ಲ ರನ್ ಒಂದು ಇಂಗ್ಲೆಂಡ್ ಅವರಿಗೆ ಈಸಿ ಚೆಚ್ ಬಿಸಾಕ್ಬಿಡ್ತಾರೆ. ನಿನ್ನೆ ನೋಡಿ 1 ಓವರ್ ಇರಂಗೆ ಮ್ಯಾಚ್ ಅನ್ನ ಮುಗ್ಸಾಕಿದ್ವಿ ಇಲ್ಲಿ ಇಂಗ್ಲೆಂಡ್ ಅವರು. ಜಾಕೋಬ್ ಬೆಥಲ್ ಆಡಿದ ಆಟಕ್ಕೆ ಫುಲ್ ಫಿನಿಶ್ ಮಾಡಾಕ್ಬಿಟ್ಟಿಯಾನೆ ಮಾತ್ರ ಈ ಕಡೆ ಇಂಡಿಯನ್ ಟೀಮ್ ನ. ಫಸ್ಟ್ನೇ ಮ್ಯಾಚ್ ನಡೆದಿತ್ತು ಅಂದ್ರೆ 2-0 ಆಗ್ಬಿಡೋದು. ಸೊ ಈಗ ಪುಣ್ಯಕ್ಕೆ ಒಂದು ಮ್ಯಾಚ್ ಈಗ ಅಬೌಂಡ್ ಕೂಡ ಆಗಿ, ಈಗ 2ನೇ ಮ್ಯಾಚ್ ಕೂಡ ಈಗ ಇಂಗ್ಲೆಂಡ್ಗೆ ಬಿಟ್ಕೊಡ್ಬೇಕಾಗಿ ಬಂತು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ನಿಜವಾಗ್ಲೂ ಓಪನರ್ಸ್ ಕಡೆ ವಿಕೆಟ್ ಹೋಯ್ತಲ್ಲ ಇಂಗ್ಲೆಂಡ್ ಅವ್ರ ಕಡೆಯಿಂದ, ನಾನು ಏನ್ ಅನ್ಕೊಂಡು ಹೋಗ್ತಾ ಪಕ್ಕ ಇವತ್ತು ಇಂಡಿಯಾದ ಕಡೆ ಮ್ಯಾಚ್ ಬಂತು ಅನ್ಕೊಂಡೆ. ಏನಕ್ಕೆ ಅಂದ್ರೆ ನೋಡಿ ಇಲ್ಲಿ ಎಂತ ಬ್ಯಾಟ್ಸ್ಮನ್ ಫಿಲ್ ಸಾಲ್ಟ್ ಮತ್ತೆ ಜೋಸ್ ಬಟ್ಲರ್. ಮತ್ತೆ ಇನ್ನೊಂದೇನು ಅಂದ್ರೆ ನಿನ್ನೆ ಅನಾಲಿಸಿಸ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಫಿಲ್ ಸಾಲ್ಟ್ ಇದುವರೆಗೂ ಈ ಒಂದು ಪಿಚ್ ಅಲ್ಲಿ ಔಟ್ ಆಗಿರೋ ಹಿಸ್ಟ್ರಿನೇ ಇಲ್ಲ ಅಂತ. ನಿನ್ನೆ ನೋಡಿದ್ರೆ ಡಕ್ಔಟ್ ಆಗಿದ್ದು ನಿಜವಲ್ಲೂ ನಂಗೆ ಶಾಕ್ ಆಗಿ ಹೋಗ್ಬಿಡ್ತು. ಏನಕ್ಕೆ ಅಂದ್ರೆ ಇದೇ ಪಿಚ್ ಅಲ್ಲಿ ಸೌತ್ ಆಫ್ರಿಕಾ ಅಗೇನ್ಸ್ಟ್ ಕೇವಲ 60 ಬಾಲಿಗೆ 141 ರನ್ ಕೂಡ ಹೊಡೆದಿರೋದು. ಆದ್ರೆ ನಿನ್ನೆ ಬರ್ತಂಗೆ ಡಕ್ಔಟ್ ಅದು ಆಫ್ ದಿ ಬೌಲಿಂಗಿಗೆ. ಅದಾದ್ಮೇಲೆ ಜೋಸ್ ಬಟ್ಲರ್ ಕೂಡ ಅಷ್ಟೇ ಡಕ್ಔಟ್. ಪಕ್ಕ ಅನ್ಕೊಂಡ್ಬಿಟ್ಟೆ ಫುಲ್ಲು ರಚ್ಚಿಗೆ ಎದ್ಬಿಟ್ಟಾರ ನಮ್ಮ ಇಂಡಿಯಾದವರು. ಇವತ್ತಂತೂ ಪಕ್ಕ ನಮ್ಮ ಇಂಡಿಯಾ ಕಡೆನೆ ಮ್ಯಾಚ್ ಬಂದ್ಬಿಡ್ತು ಅಂತ. ಆದ್ರೆ ಇಲ್ಲ, ಆಗದೇ ಇಲ್ಲ. ಈ ಕಡೆ ನೋಡಿ
ಹ್ಯಾರಿ ಬ್ರೂಕ್ ಕೂಡ ಅಷ್ಟೇ, ಅವ್ರು ಓಪನರ್ಸ್ ಹೋದ್ರೆ ಏನ್ ಗುರು ನಮ್ ಕಡೆ ಇನ್ನೂ ಬ್ಯಾಟಿಂಗ್ ಡೆಪ್ತ್ ಸಖತ್ತಾಗಿದೆ ಅಂತ ತೋರಿಸ್ಕೊಟ್ಟಿದ್ದು. ಹ್ಯಾರಿ ಬ್ರೂಕ್ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಕೊಟ್ಟಿದ್ದು. ಎಸ್ಪೆಷಲಿ ಆಗಿ ನಮ್ಮ RCB ಪ್ಲೇಯರ್ ಇಂಡಿಯನ್ ಟೀಮ್ ನ ಸೋಲಿಸಿದ್ದು ನಿನ್ನೆ ಜೇಕಬ್ ಬೆಥೆಲ್. ಕೇವಲ 46 ಬಾಲಿಗೆ 70 ರನ್ ಹೊಡೆಯುವ ಮೂಲಕ ಇಂಗ್ಲೆಂಡ್ ಟೀಮ್ ನ ವಿನ್ ಮಾಡಿಸಿ ಕೂಡ ಕೊಟ್ಟಿದ್ದು. ಅದಾದ್ಮೇಲೆ ಈ ಕಡೆ ಹ್ಯಾರಿ ಬ್ರೂಕ್ ಕೂಡ ಅಷ್ಟೇ 15 ಬಾಲಿಗೆ 39 ರನ್ ಕೂಡ ಹೊಡೆದಿದ್ದು. ಸಖತ್ ಅಂದ್ರೆ ಕ್ಯಾಪ್ಟನ್ ಯಾವ ತರ ಆಡ್ಬೇಕು ಆ ತರ ಆಡ್ಕೊಟ್ಟಿರ್ತಾರೆ ಹ್ಯಾರಿ ಬ್ರೂಕ್. ಇದನ್ನ ನೋಡಿ ಶ್ರೇಯಸ್ ಸರ್ ಕಲಿಯೋದು ತುಂಬಾ ಇದೆ. ಅದಾದ್ಮೇಲೆ ಐರ್ಲೆಂಡ್ ಅಲ್ಲಿ ಕೂಡ ಅಷ್ಟೇ ಕ್ಯಾಪ್ಟನ್ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಲೋಕನ್ ಟಕ್ಕರ್ ಇದನ್ನಲ್ಲ ಐರ್ಲೆಂಡ್ ಕಡೆಯಿಂದ ಅವ್ರನ್ನ ನೋಡಿ ಕಲಿಯೋದು ತುಂಬಾ ಇದೆ ಟೀಮ್ ಇಂಡಿಯಾ. ಆದ್ರೂ ಕೂಡ ಟಾಮ್ ಬೆಂಟನ್ ಕೂಡ ಅಷ್ಟೇ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರೆ. ಇವರು ಕೂಡ ಅಷ್ಟೇ ನಿನ್ನೆ 32 ಬಾಲಿಗೆ 39 ರನ್ ಕೂಡ ಹೊಡೆದಿರುತ್ತೆ, ಕುಟ್ಕೊಂಡು ಆಡಿದ್ದಾರೆ. ಆದ್ರೂ ಕೂಡ ನೋಡಿ ಇಲ್ಲಿ ಓಪನರ್ಸ್ ಗಳು ಇಬ್ರು ಕೂಡ ಫ್ಲಾಪ್ ಆದ್ರೂ ಕೂಡ ಅಷ್ಟೇ ಟೀಮ್ ನ ಯಾವ ತರ ಮ್ಯಾನೇಜ್ ಮಾಡ್ಕೊಂಡು ಒಂದು ಸ್ಕೋರ್ ನ ಚೇಸ್ ಮಾಡ್ಬಿಟ್ರು ಅಂತ. ಕೇವಲ 19 ಓವರ್ ಅಲ್ಲಿ ಮ್ಯಾಚ್ ಅನ್ನ ಫುಲ್ ಮುಗ್ಸಾಕಿದ್ದಿಲ್ಲ ಜೇಕಬ್ ಬೆಥೆಲ್. ಸಖತ್ತಾದ ಒಂದು ಇನ್ನಿಂಗ್ಸ್ ನಮ್ಗೆ ನೆನ್ನೆ ನೋಡಕ್ ಸಿಕ್ಕಿದ್ದು ಜೇಕಬ್ ಬೆಥೆಲ್ ಇಂದ. ನಾನು ಅನ್ಕೊಂಡಿರ್ಲಿಲ್ಲ ಜೇಕಬ್ ಬೆಥೆಲ್ ಈ ಲೆವೆಲ್ಗೆ ಆಡ್ತಾರೆ ಅಂತ. ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ಇಲ್ಲಿ ಫಿಲ್ ಸಟ್ ಮತ್ತೆ ಜೋಸ್ ಬಟರ್ ಆಲ್ಮೋಸ್ಟ್ ಮ್ಯಾಚ್ ಒಂದು ಅರ್ಧ ಮಟ್ಟಕ್ಕೆ ತಗೊಂಡೋಗ್ಬಿಡ್ತಾರೆ. ಇನ್ನು ಉಳಿದಿದ್ದು ಹ್ಯಾರಿ ಬ್ರೂಕ್ ಇದಾರೆ, ಜೇಕಬ್ ಬೆಥೆಲ್, ಟಾಮ್ ಬ್ಯಾಂಟನ್. ಏನ್ ಗೊತ್ತಲ್ಲ ಅವ್ರ ಇಬ್ರಲ್ಲಿ ಒಂದು ಕರೆಕ್ಟ್ ಆಗಿ ಒಂದು 4ನೇ ಬ್ಯಾಟ್ಸ್ಮನ್ ಒಳಗೆ ಮ್ಯಾಚ್ ಅನ್ನ ಮುಗ್ಸಾಕ್ಬಿಡ್ತಾರೆ, ಜಾಸ್ತಿ ವಿಕೆಟ್ಸ್ ಗಳು ಬೀಳೋದು ಅನ್ಕೊಂಡೆ. ಆದ್ರೆ ನಿನ್ನೆಯಲ್ಲಿ 6 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು ಸುಮಾರು 190 ರನ್ನ ಚೇಸ್ ಕೂಡ ಮಾಡಿದ್ದು ಇಂಗ್ಲೆಂಡ್ ಅವರು. ಸಖತ್ತಾಗಿತ್ತು ಬಿಡಿ ಮಾತ್ರ. ಟೀಮ್ ಇಂಡಿಯಾ ಇವ್ರನ್ನೆಲ್ಲ ನೋಡ್ ಕಲಿಯೋದು ತುಂಬಾ ಇದೆ. ನಿಜವಾಗ್ಲೂ ಕೂಡ ಇದೇ ರೀತಿ ಒಂದು ಸ್ಟ್ರಗಲ್ ಮುಂದೆ ಒಂದು ಮ್ಯಾಚ್ ಅಲ್ಲೂ ಕಂಟಿನ್ಯೂ ಆಯ್ತು ಅಂದ್ರೆ ಸಖತ್ ಹೊಡ್ತಾ ಕೂಡ ಬೀಳ್ತಾ. ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟೀಮ್ ಇಂಡಿಯಾ ಒಂಥರ ಮಗು ಟೀಮ್ ತರ ಕನ್ಸಿಡರ್ ಆಗೋದಂತೂ 100% ಬರ್ದಿಟ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದೇನೋ ಅಂದ್ರೆ ಈ ರವಿ ಬಿಷ್ಣಾಗ್ರು 17ನೇ ಓವರ್ 18ನೇ ಓವರ್ ಒಂದೇ ಓವರ್ ಅಲ್ಲಿ 29 ರನ್ ಅನ್ಸುತ್ತೆ, 29 ರನ್ ಕೊಟ್ಟು ಅದಾದ್ಮೇಲೆ ಅದ್ರಲ್ಲೂ ಕೂಡ 1 ನೋ ಬಾಲ್ 2 ನೋ ಬಾಲ್ ಏನೋ ಹಾಕಿ ಫುಲ್ ಕೊಟ್ಟಿದ್ದು ಕಾಂಟ್ರಿಬ್ಯೂಷನ್ ಹಂಗೆ ತಗೊಳ್ಳಿ ಅಂತ. ಅದ್ ಯಾವ ತರ ಬೌಲಿಂಗ್ ಮಾಡ್ತಾರೋ ಏನೋ ಗೊತ್ತಾಗ್ತಿಲ್ಲ. ಸೇಮ್ ಇಲ್ಲಿ ಏನಾಯ್ತು ಅಂದ್ರೆ ಇಂಡಿಯಾದವರು ಸ್ವಲ್ಪ ಹೆಂಗೋ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟಪಟ್ಟು 190 ರನ್ನ ಪೇರ್ಸಿದ್ರು. ಅದಾದ್ಮೇಲೆ ಫುಲ್ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ ಅಲ್ಲಿ ರವಿ ಬಿಷ್ಣಾಯಿ. ಆ ತರ ಆಗಿದ್ದೇನೆ ಸಿಚುವೇಶನ್ ಮಾತ್ರ. ಎನಿವೇ ಏನೂ ಮಾಡಂಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಎಲ್ಲಾದ್ರು ವಿನ್ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣಂತೆ. ಇಲ್ಲಾಂದ್ರೆ ಅದು ಕೂಡ ಸೋತಾಗ್ಬಿಟ್ರು ಅಂದ್ರೆ ಅವಾಗ್ಲೇ ಹೇಳಿದ್ನಲ್ಲ ನ್ಯಾಷನಲ್ ಲೆವೆಲ್ ಅಲ್ಲಿ ಟೀಮ್ ಇಂಡಿಯಾ ಮಗು ಟೀಮ್ ಅಂತ ಕನ್ಸಿಡರ್ ಆಗೋಗ್ಬಿಡುತ್ತೆ. ನೋಡೋಣ ಹೇಗೆ ಆಡ್ತಾರೆ ಏನು ಅಂತ. ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.